ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಜೂನ್ 18 ಬುಧವಾರ. ಇಂದಿನ ಶುಭ ಸಂದೇಶ ಮತ್ತಾಯ 6:1-6, 16-18. ಪ್ರಿಯರೇ, ಈ ಒಂದು ಶುಭ ಸಂದೇಶ ಭಾಗದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಿಕೊಡುತ್ತಿದ್ದಾರೆ, ನಾವು ದೇವರ ಮೆಚ್ಚುಗೆಗೆ ಪಾತ್ರರಾಗಬೇಕು, ಬದಲಾಗಿ ಮಾನವರ ಮೆಚ್ಚುಗೆಗೆ ಅಲ್ಲ. ನಾವು ಹಲವಾರು ಬಾರಿ ಇತರರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿರಬೇಕು, ಇತರರು ನಮ್ಮನ್ನು ಹೊಗಳಬೇಕು ಎಂದು ಅವರ ಮುಂದೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇವೆ, ಪ್ರಾರ್ಥಿಸುವ ವ್ಯಕ್ತಿಗಳು ಎಂದು ತೋರ್ಪಡಿಸಿಕೊಳ್ಳುತ್ತೇವೆ, ಎಲ್ಲರಿಗೂ ಕಾಣುವ ಹಾಗೆ ದಾನ ಧರ್ಮಗಳನ್ನು ಮಾಡುತ್ತೇವೆ, ಇನ್ನಿತರ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇವೆ, ಹಾಗೂ ಜನರು ಹೊಗಳಿದರೆ ನಾವು ಹಿಗ್ಗುತ್ತೇವೆ. ಆದರೆ ಇಂದಿನ ಶುಭ ಸಂದೇಶದ ಮೂಲಕ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಿಕೊಡುತ್ತಿದ್ದಾರೆ, ನಾವು ಮಾನವರ ಮೆಚ್ಚುಗೆಗೆ ಇಂಥವುಗಳನ್ನು ತೋರ್ಪಡಿಸಿಕೊಳ್ಳಬಾರದು, ಬದಲಾಗಿ ಇವುಗಳನ್ನು ನಾವು ಯಾರಿಗೂ ಕಾಣದ ಹಾಗೆ, ಯಾರು ಗುರುತಿಸದಂತಹ ರೀತಿಯಲ್ಲಿ ನಾವು ಮಾಡಬೇಕು. ಪ್ರಭು ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡುವಾಗ ಪರಿಸಾಯರಂತೆ ಎಲ್ಲರ ಮುಂದೆ ನಿಂತು ದೊಡ್ಡ ದೊಡ್ಡ ಪದಗಳಿಂದ ಪ್ರಾರ್ಥನೆ ಮಾಡಲಿಲ್ಲ, ಬದಲಾಗಿ ಬೆಟ್ಟಕ್ಕೆ ಹೋಗಿ, ನಿರ್ಜನ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. ಇದರ ಅರ್ಥ ನಾವು ಸಹ ಎಲ್ಲೋ ದೂರ ಗುಡ್ಡ ಕಾಡುಗಳಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕೆಂದಿಲ್ಲ, ಬದಲಾಗಿ ನಾವು ಪ್ರಾರ್ಥನೆಯನ್ನು ಅಥವಾ ಇನ್ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ದೇವರು ಮೆಚ್ಚಲಿ ಎಂದು ಮಾಡಬೇಕು, ಬದಲಾಗಿ ಯಾವುದೇ ರೀತಿಯಲ್ಲಿ ನಾವು ಇತರರ ಹೊಗಳಿಕೆಗಳಿಗೋಸ್ಕರ ನಾವು ಮಾಡಬಾರದು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.